ಕರಕರನಾಡು ಎಲ್ಲ ಹೇಗಿದ್ದೀರಾ? ಎಲ್ಲ ಆರಾಮ ಅಂತ ಅಂದ್ಕೊಳ್ತೀನಿ. ಇವತ್ತು ಬ್ರೇಕ್ಫಾಸ್ಟ್ ರೈಡ್ಗೆ ಹೋಗ್ತಾ ಇದ್ದೀವಿ, ನಾನು ನನ್ನ ಫ್ರೆಂಡ್ ಒಬ್ಬನೇ ಬರ್ತಾ ಇರೋದು. ಇನ್ನು ಮಿಕ್ಕಿದವ್ರು ಇಬ್ಬರು ಕೈ ಕೊಟ್ಬಿಟ್ರು. ನಾನು ಫ್ರೆಂಡ್ ಬಂದು ವೆಯ್ಟ್ ಮಾಡ್ತಾಯಿದ್ದೀನಿ ಅಂತ ಅಂದ. ಇಲ್ಲೇ ಅವನೇ ನೋಡಿ ಹೆಂಗೆ ಬರ್ತಾನೆ ಪೆಟ್ರೋಲ್ ಹಾಕ್ಸ್ಕೊಂಡು. ನೋಡು ಬಿಟ್ಟು ಹೋಯ್ತಾ ಇರೋದು. ಏನೋ ಇದು ಮಳೆ ನಿಂತೈತೆ. ಹಾಯ್ ಮಾಡು. कैमरा को देखो, डायलॉग बोलो कि एडवांस खुश हो जाए. ನಮಸ್ಕಾರ ಭಾಯ್. ಏನು ವಿಶಾಲವಾಗೈತೆ ನೋಡ್ರಿ ಯೂನಿವರ್ಸಿಟಿ ಇವಾಗ. ಆಮೇಲೆ ಒಂದು 8 o'clock ಹಂಗೆ ಗಿಜ ಅಂತ ಇರುತ್ತೆ ಹಂಗೆ. ಅಣ್ಣ ನೀನು ಸಾಮಾನ್ಯದೋನಲ್ಲಣ್ಣ. ಯಾವಾಗ ಬಂದ್ರು ಈಗ ಹೆಂಗೆ ಟ್ರಾಫಿಕ್ ಒಂದು ತಪ್ಪಲ್ವಲ್ಲ ಅಂತ. ಆಗಲೇ ಟ್ರಾಫಿಕ್ ಆಗೋಗೈತೆ. ಇನ್ನು 6:30 ಅಂತಿದ್ಯಾ. ಮಳೇಲಿ ನೆನೀತಾ ಇಲ್ವಾ? ನಾನು ಈ ಮಳೆ ಬಂದಿದ್ದು ಹಾಕೊಂಬಂದೆ, ಇಲ್ಲ ಹಾಕೊಂಬತ್ತಿರಲಿಲ್ಲ. ಆಚೆ ಬಂದೆ ಅನಿತಾ ಇತ್ತು, ಒಳಗೆ ಹೋಗ್ಬಿಟ್ಟಿದ್ದು ಹಾಕೊಂಬಂದ್ಬಿಟ್ಟೆ. ಪ್ಯಾಂಟ್ ಹಾಕ್ಕೊಂಡಿದ್ದೆ. ಊಹೂ ಮೈಸೂರು ರೋಡ್ ನೋಡ್ರಪ್ಪ, ಮಳೇಲಿ ಹೆಂಗೆ ಕಾಣಿಸ್ತಾ ಇದೆ. ಮೇಲ್ ಬಿಟ್ಬಿಟ್ರಂತೂ ಮಸ್ತಾಗಿ ಹೋಗ್ಬೋದು. ಅದೇನು ಮಾಡ್ತೀರಾ, ಮೇಲ್ ಬಿಡಲ್ಲ, ಕೆಳಗೆ ಹೋಗ್ಬೇಕು. ಕ್ರೇಜಿಯಾಗಿದೆ ಮತ್ತು ಅದು. ಏನು ನೋಡ್ರಪ್ಪ, ನಾವಿಬ್ಬರು ಓದಿದ್ದು ಕಾಲೇಜು ರಾಜರಾಜೇಶ್ವರಿ ಆಟೋನಾಮಸ್ ಆಗ್ಬಿಟ್ಟಿದೆ. ನಾವು ಓದಾಗ VTU. ಆ್ಯಕ್ಚುಲಿ ನಾವು ಎಲ್ಲಿ ಹೋಗ್ತಾ ಇದ್ದೀವಿ ಅಂತ ಹೇಳಲಿಲ್ಲ ಅಲ್ವಾ. ಇವತ್ತು ನಾವು ಬ್ರೇಕ್ಫಾಸ್ಟ್ ರೈಡ್ಗೆ ಹೋಗ್ತಾ ಇದ್ದೀವಿ. ಅದು ಬಂದುಬಿಟ್ಟು ರಾಮನಗರ, ತಿಮ್ಮಪ್ಪನ ಬೆಟ್ಟ, ಅದೇ ಟ್ವಿನ್ ರಾಕ್ಸ್ ಅಂತಾರಲ್ಲ ಅಲ್ಲಿ. ಒಂದ್ಸ ನಾವು ಹೋಗಿದ್ವಿ ಅಲ್ಲಿಗೆ ಕಾಲೇಜಲ್ಲಿ ಇದ್ದಾಗ. ಅದು ಕಾಲೇಜಲ್ಲಿ ರಿಸಲ್ಟ್ ಬಿಡ್ತಾರೆ ಅಂತ ಹೇಳ್ಬಿಟ್ಟು ಇಲ್ಲ ಬಿಡಲ್ಲ ಅಂತ ಬೇರೆ ಹೇಳ್ಬಿಟ್ಟಿದ್ರು. ನಾವು ನೋಡಿದ್ರೆ ಬಂಕ್ ಮಾಡ್ಬಿಟ್ಟು ತಿಮ್ಮಪ್ಪನ ಬೆಟ್ಟಕ್ಕೆ ಹೋಗ್ಬಿಟ್ಟಿದ್ವಿ. ನೋಡಿದ್ರೆ ಒಳಗೆ ದರ್ಶನ ಮಾಡ್ತಾಯಿದ್ದೀವಿ. ಆಚೆ ನನ್ನ ಫ್ರೆಂಡ್ ಕಾಬ್ರಲ್ಲಿ ನಿಂತ್ಬಿಟ್ಟಿದ್ದಾನೆ. ಅವನು ರಿಸಲ್ಟ್ ಬಂದೇ ಬರುತ್ತೆ ಅಂತ ದರ್ಶನ ಮಾಡ್ಕೊಂಡು ಆಚೆ ಬರ್ತಾಯಿದ್ದೀವಿ. ಒಳ್ಳೆ ಗುಡ್ ನ್ಯೂಸ್ ಕೊಡ್ತಾವೆ ನನ್ನ ಫ್ರೆಂಡ್ ಮಾತ್ರ. ಅದು ಹೆಂಗೆ ಇಂಜಿನಿಯರಿಂಗ್ ಕಂಪ್ಲೀಟ್ ಮಾಡೋದು, ಅದು ಏನೇನು ಓದೋದು ಒಂದು ಗೊತ್ತಿಲ್ಲ ಅಪ್ಪ. ನಿಜ ಅಷ್ಟಲ್ಲಿ ಓದಿ ಮುಗಿಸಿದ್ದೀವಿ, ಅದೊಂದು ಖುಷಿ. ನನ್ನ ಫ್ರೆಂಡ್ ಒಬ್ಬ ಟಾಪರ್ ಇದ್ದ, ನೀಟಾಗಿ ಹೇಳ್ಕೊಟ್ಬಿಡೋನು. ಎಕ್ಸಾಮ್ ಮುಂಚೆ ಒಂದು ಅರ್ಧ ಗಂಟೆ ನೈಟೆಲ್ಲ ನಾವು ಓದ್ಬಿಡ್ತಿದ್ವಿ ಎಕ್ಸಾಮ್ ಹಿಂದಿನ ದಿನ. ಇನ್ನೇನೇನು ಗೊತ್ತಿಲ್ಲ, ಕೀ ಪಾಯಿಂಟ್ಸ್ ಎಲ್ಲ ಬಂದು ಅವನ ಹತ್ರ ಹೇಳ್ಸ್ಕೊಂಡ್ಬಿಡ್ತಿದ್ವಿ. ಹೋಗು ಅದನ್ನೇ ಬರೀ ಅಷ್ಟೇ. ಒಂಥರ ಚೆನ್ನಾಗಿತ್ತು ಕಾಲೇಜ್ ಲೈಫು. ಕಾಲೇಜ್ಗಂತೂ ನಮ್ಮನ್ನಂತೂ ಬರಲೇ ಬಿಡ್ರಿ ಅನ್ನೋರು. ನಾನು ಹೆಂಗೆ ಪಾಟ್ಲೆ ಕೊಡ್ತಾಯಿದ್ವಿ. ಅದರಲ್ಲೂ ಅಣ್ಣ ಅಂತೂ ಫುಲ್ ಸೈಲೆಂಟು ಕಾಲೇಜಲ್ಲಿ ಅವಾಗ. ಎಲ್ಲಿದೆಯಪ್ಪ ತೇಜಸ್ ಅಂತ ಹುಡುಕ್ಬೇಕಿತ್ತು ನಾವು. ಆ ಕಡೆ ಲಾಸ್ಟ್ ರೋಗ್ ಹೋಗಿ ಕುತ್ಕೊಂಡ್ಬಿಡೋರು ಕಿಟಕಿ ಸೈಡು. ಅದರಲ್ಲೂ ನಾವು ಕೋವಿಡಲ್ಲಿ 1 year ಬೇರೆ ಆರಾಮಾಗಿ ಪಾಸ್ ಮಾಡ್ಕೊಂಡ್ಬಿಟ್ರು. ಅದು ಏನಾದ್ರು ಎಕ್ಸಾಮ್ ಬರ್ಸ್ಬಿಟ್ಟಿದ್ರೆ ಇನ್ನು ಏನಾಗಿರೋದು ಕಥೆಗಳು. ಅದು ಒಳ್ಳೆ ಕಷ್ಟ. ಸೆಮ್ಮು 3rd year ಹೆವಿ ಕಷ್ಟ ಇತ್ತು. 2 ಸಬ್ಜೆಕ್ಟ್ಗಳು ಮಾತ್ರ. ಸೈಡ್ ಎಳಿತಾಯಿತ್ತಲ್ಲ ಗಾಳಿಗೇನಾದ್ರು ಗಾಡಿ ಎಳಿತಾಯಿಲ್ಲ, ಇಲ್ಲ ಗಾಡಿ ಏನು ಎಳಿತಾಯಿಲ್ಲ, ಬಾಡಿ ಎಳಿತಾಯಿದ್ದೆ. ನಾನೊಂದು ಸ್ಟಾರ್ಟಿಂಗ್ ಬ್ಲಾಗಲ್ಲಿ ಗಾಡಿ ಯಾಕೆ ತೊಗೊತಿದ್ದೀನಿ ಅಂತ ಹೇಳಿಲ್ಲ ಅಲ್ವಾ. ಯಾಕೆ ಇದು ತೊಗೊಂಡೇನೋ ಒಂದು ಚಿಕ್ಕ ಕ್ಲೂ ನೋಡಿ ಇದೆ. ಇದಕ್ಕೋಸ್ಕರ ಸ್ಟೆಬಿಲಿಟಿ ನೋಡಿರಿ ಹೆಂಗೈತೆ. ಅದನ್ನೇ ರಾಯಲ್ ಎನ್ಫೀಲ್ಡಲ್ಲಿ ಏನಾದರೂ ಬಿಟ್ಟಿದ್ದಿದ್ರೆ ಡಿಗಿ ಅಂತಿರೋದು. ಇದು ಒಂದು ಎಕ್ಸ್ಪೀರಿಯೆನ್ಸ್ ಮಾಡಬೇಕಪ್ಪ, ಸೈಕಲ್ ಓಡಿಸ್ಕೊಂಡು ಹೋಗೋದು. ಯಾಕಂದ್ರೆ 100 ಮೀಟರ್ಸ್ಗೆ ಸುಸ್ತಾಗಿ ಮಲ್ಕೊಬಿಟ್ಟಿರ್ತೀವಿ. ಆ್ಯಕ್ಟಿವಿಟೀಸ್ ಇರಬೇಕು ಬಾಡೀಲಿ. ಎಲ್ಲ ಬಾಡಿ ಫಿಟ್ನೆಸ್ಸು ವೆಲ್ ಮೇಂಟೈನ್ ಆಗಿದ್ದು ಎಲ್ಲ ಮಾಡಿದವ್ರಿಗೆ ಆಗಲ್ಲ ಈ ಕಾಲದಲ್ಲಿ. ಈಗ ನಮ್ಮಂಥವ್ರು ತಿಂದು ಮನೇಲಿ ಮಲ್ಕೊಳ್ಳೋರ್ಗೆ ಹೋಗ್ಬಿಟ್ಟು ಅದನ್ನು ಮಾಡ್ತೀನಿ ಅಂದರೆ ಏನು ಹೇಳ್ರಿ ಬೇಕು ಅಂತ ನಾನು. ಏನು ಮ್ಯಾಮ್ ಈ ಗಾಡೀಲಿ ನಾನು ವೀಲಿ ಟ್ರೈ ಮಾಡಬೇಕು ಅಂತ್ಯಾ? ಓ ಇದೆ ಅಲ್ಲೇ ಐತಲ್ಲ ಟ್ವಿನ್ ರಾಕು. ಅದು ಹಿಂಗೆ ಕಾಣಿಸ್ತಾ ಇರೋಕ್ಕೆ ನಮ್ಗೆ ಕಾಣಿಸ್ತಾ ಇಲ್ಲ. ಅದು ಬಾ ರೆಡಿ. ಗೂಟಕಲ್ಲ ಬೆಟ್ಟ. ಕ್ರೇಜಿಯಾ ಎಂಟ್ರಿ ಅಲ್ಲ. ಚೆನ್ನಾಗಿದೆ. ಬೆಂಗಳೂರಿಂದ ಆರಾಮಾಗಿ 60 ಕಿಲೋಮೀಟ್ರ್ ಬರೋಕ್ಕೇನು ಮೋಸ ಇಲ್ಲ, ಸಖತ್ತಾಗೇ ಇದೆ. ನೋಡ್ರಪ್ಪ ವ್ಯೂ. ಏನಂತೆ ಮ್ಯಾಮ್? ಚೇಂಜ್ ಆಯ್ತಾ ಇಲ್ಲೇ? ನಾನು ಇದಕ್ಕೆ ಅಂತಲೇ ಇಸ್ಕೊಂಬಂದೆ ಬೆಳಗ್ಗೆ.
ಒಂದು ಗಾಡಿಗೆ 20 ರೂಪಾಯಿ. ನಾವು ಇಲ್ಲೇ ಕರಿಯ ಚೇರ್ ಮೇಲೆ ಕೂತ್ಬಿಟ್ಟು ಹೋದೆ ರಿಸಲ್ಟ್ ನೋಡಿಕೊಂಡು. ನಾವು ಮುರಳಿ ಎಲ್ಲ ಆರಾಮಾಗಿ ಒಳಗೆ ದರ್ಶನ ಮಾಡ್ತಾಯಿದ್ದೀವಿ, ಪ್ರಸಾದ್ ಎಲ್ಲ. ಅವ್ನು ಗಾಬ್ರಿಲಿ ಕೂತ್ಬಿಟ್ಟವನೇ, ರಿಸಲ್ಟ್ ಬಂದೈತೆ ರಿಸಲ್ಟು ಅಂತ. ನೀನು ನೋಡು, ನಾವು ದರ್ಶನ ಮಾಡ್ಕೊಬೋತೀವಿ ಅಂತ ಒಳಗೆ ಹೋಗಿದ್ದೀವಿ. ಅವ್ನು ಟೆನ್ಷನ್ನು, ಎಲ್ಲಿ ಬ್ಯಾಕ್ ಆಗಿಬಿಡುತ್ತೆ ಯಾವುದಾದ್ರು ಸಬ್ಜೆಕ್ಟ್. ನಾವು ನೋಡಿದ್ರೆ ಎಲ್ಲರೂ ಪಾಸು ಬಂದು ಫುಲ್ ಮಜಾ ಮಾಡಿದ್ವಿ ಮೇಲೆ. ಎಲ್ಲಿ ಸ್ಟ್ರೈಟಾ? ಯಾರು ಹೇಳಿದ್ದು? ಇಲ್ಲಿಂದನೇ ಹತ್ಬೋದಿತ್ತು. ಸಾಕು, ಬ್ಯಾಲೆನ್ಸ್ ತಪ್ಪಿದ್ರೆ ಕೆಳಗಿರ್ತೀವಿ. ಗಾಡಿ ಬಾಡಿ ಎರಡೂ ಸೇರಿ ಡಿನ್ 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 ಡಿ. ಹಾಕಿಲ್ಲ ಸಾಕು. ಇನ್ನ ಮುಂದೆ ಹೋಗ್ಬೇಕಿತ್ತೇನೋ. ನನ್ನಿಲ್ಲಲ್ಲ ಇಲ್ಲಿ. ಹ್ಞೂ, ಹಂಗೆ ಕೆಳಕ್ಕೆ ಹೋಗ್ಬಿಡು. ಫೋಟೋ ತೆಗಿತೀನಿ, ವಿಡಿಯೋ ಮಾಡ್ತಾ ಇದ್ದೀನಿ. ಇಲ್ಲೇ ಸೆಕ್ಸಿಯಾಗಿ ಕಾಣ್ತಾ ಇದೆ ಎಡಗಡೆ. ಇಲ್ಲೇ ಮಸ್ತಾಗೈತೆ. ನಾನು ಹೇಳಿದ್ದು ಈ ಟ್ವಿನ್ ರಾಕು ಕಾಣುತ್ತಲ್ಲ, ಇಲ್ಲಿ ಹಾಕ್ಬಿಟ್ಟಿದ್ರೆ ಅಂತ. ಈಗ ಗಿಡ ಅಡ್ಡ ಬರೋದು ಶೂಟ್. ಏನು ಹುಷಾರಾಗಿ ಹತ್ತಿಸ್ಬೇಕು ಹೇಳು. ನಂಗೆ ಆಕ್ಸಿಸ್ ಎಲ್ಲ ಹತ್ತಿಸ್ಬಿಟ್ಟ ನಾನು ಅಡ್ವೆಂಚರ್. ಎಂಟಾರ್ಕೆಲ್ಲ ಐತಲ್ಲ ಅದೇಳು. ನನ್ಗೆ ಅಜ್ಜಿ ಬ್ಯಾಗ್ ಹೋಯ್ತು ಮಾತ್ರ. ಅಲ್ಲ, ಚೂರು ಸ್ಲಿಪ್ ಆದರೂ ಪಾತಾಳ. ಮಾಮ್, ಈ ಚಿತ್ರದುರ್ಗದಲ್ಲಿ ಹತ್ತುತ್ತಾರೆ ಗೊತ್ತಾ? ಟೈಗರ್ ಥರ, ಮಂಕಿ ಥರ, ಟೈಗರ್ ಥರ ಅಲ್ವೋ? ನೀವು ಎಲ್ಲದಕ್ಕೂ ಹ್ಞೂ ಅಂತಿಲ್ಲಲ್ಲಿ. ನೋಡು, ಅವ್ರ ಹತ್ರ ಟ್ರೈನಿಂಗ್ ತಗೊಂಡು ಆ ಹೋಲಲ್ಲಿ ಏನಿದೆ ಅಂತ ನೋಡಬೇಕು. ಹತ್ಬಿಟ್ಟು ಅಲ್ಲಿ ಮೇಲೆ ಹತ್ಬಿಟ್ಟು ಬಂದ್ಬಿಡಂಗೆ. What are you talking about, man? ಮುಂಜಾನೆ ವೇಳೆ ಚಿಲಿಪಿಲಿ ಕಲರವ ಕೇಳಿ ನಾ ಮರೆತು ಬಿಟ್ಟೆ ನನ್ನ. ತಣ್ಣನೆ ಗಾಳಿಲಿ ಹುಣ್ಣಿಮೆ ಚಂದ್ರನ ನೋಡಿ ನಾ ಗಾಡಿ ತರದಲ್ಲ ನೋಡು, ಈ ತರ ತರಬೇಕು ತಾನ. ಹೆಂಗೈತೆ ಆರ್ಸಿ ನೀವು ಕಾಲೇಜಾ? ಬಿಟ್ಟದ ಮೇಲೆ ಆಫ್ ರೋಡ್ ಟ್ರಯಲ್ ಕರ್ಕೊಂಡು ಎಲೆಕ್ಟ್ರಿಕ್ ಗಾಡಿ ಗುರು ನೋಡ್ರಿ ಹೆಂಗೆ. ಯಾವ ಗಾಡೀಲಿ ಏನೂ ಕಮ್ಮಿ ಇಲ್ಲ, ಟ್ಯಾಲೆಂಟ್ ಇದ್ರೆ ಯಾವ ಗಾಡಿ ಆಗಲಿ ಏನಂತ. एक मन ब्रह्म में एक ब्रह्मन में तेरा मेरा एक वो ब्रह्म भर रहा हूँ. जो गागर में है वो ही सागर में है, सागर कहे मैं भी कभी गागर रहा हूँ. काया मिट्टी और मिट्टी काया है, भगवान कहे मैं हेर फेर कर रहा हूँ. ब्रह्म तुझ में और मुझ में है बसता और मैं कब नहीं भीतर रहा हूँ. मैंने सोचा ಹೊರಡೋಣ ಇಲ್ಲಿಂದ. ಚೆನ್ನಾಗಿತ್ತು ಮಾತ್ರ, ವರ್ತು. ಏನಂತೆ ತೇಜಸ್? ನಿಜ ಕ್ರೇಜಿ ಆಗೈತೆ. ಆದರೆ ಏನು ಅಂದರೆ ಈ ಥರ ಟೈಮಲ್ಲಿ ಬೇಗ ಬಂದರೆ ಅಷ್ಟೇ, ಲೇಟಾಗಿ ಬಂದರೆ ಆಗಲ್ಲ. ಈಗ ನೋಡಿರಿ 8:30ಗೆ ಪೊಲೀಸವ್ರು ಬರ್ತಾರಂತೆ, ಇವೇನೆ ಫೈನ್ ಹಾಕ್ತಾರಂತೆ. ಏನೋ ಹೇಳಿದ್ರು ಎಂಟ್ರೆನ್ಸಲ್ಲಿ ಪೊಲೀಸವ್ರು ಬರ್ತಾರೆ ಬೇಗ ಬಂದ್ರಿ ಅಂತ. ನಮ್ಮ ರವಿ ಇಲ್ಲಿ ಕುತ್ಕೊಂಡು ಫೋಟೋ ತಗೊಂಡಿದ್ದ ಲಾಸ್ಟ್ ಟೈಮ್ ಬಂದಾಗ. ವ್ಯೂ ಪಾಯಿಂಟ್ ಇದೆ ಆ ಕಡೆ, ನೋಡೋಣ ಅಲ್ಲೂ ಹೋಗಿ. ಬಂದು ಕ್ಲೀನಾಗಿ ಎಕ್ಸ್ಪೀರಿಯೆನ್ಸ್ ಮಾಡ್ತೀರಾ ಅಂದರೆ ಚೆನ್ನಾಗಿರುತ್ತೆ. ಮಂಗ್ ಆಡ್ಕೊಂಡು ಏನೇನೋ ಮಾಡ್ತೀರಾ ಗಾಡೀಲಿ ಅಂದರೆ ನೋಡ್ರಿ ಕೆಳಗಡೆ ಪಾತಾಳ ಹೆಂಗೈತೆ ಅಲ್ಲಿ ಇರ್ತೀರ.
ಸುಮ್ಮನೆ ಆಟ ಆಡೋಕೆ ಹೋಗ್ಬೇಡ್ರಿ. ಲವ್ ಅಲ್ಲೂ ಹೋಗಿ ಬರಬೇಕಿತ್ತು ವಿಡಿಯೋ ತಗೊಂಡು. ಹಳ್ಳಿ ವ್ಯೂ ಚೆನ್ನಾಗಿದೆ. ಈಗ ಮೊಬೈಲಲ್ಲೇ ಮಾಡ್ಬಿಡೋಣ ಇರು. Let's go guys. Crazy ಇತ್ತು. ನೋಡ್ರಿ ಅಜ್ಜಿ ಹೆಲ್ಪ್ ಮಾಡಿದ್ರು ನಮಗೆ. ಈ ಗೂಗಲ್ ಮ್ಯಾಪು ನಮಗೆ ಹೆಂಗೆ ಗೊತ್ತಾಗ್ತಾ ಇತ್ತು. ಹಾಂ ಅಲ್ಲಿಗೆ ಹೋಗಲ್ಲ ಗಾಡಿ, ಇಲ್ಲೇ ಆಲ್ಟೋ. ಸರ್ ಇದು ಕಣ್ವ ಬ್ಯಾಕ್ ವಾಟರ್ ಪ್ರೈವೇಟ್ ಏರಿಯಾ. ಓಕೆ, ಕಯಾಕಿಂಗ್ ಬೋಟಿಂಗ್ ಐತೆ ಹ್ಯಾಂಡ್ ಪಡಲ್ಲು ಪರ್ ಹೆಡ್ 250. ಇಲ್ಲ ಜಸ್ಟ್ ಈಟಿಂಗ್ ಮಾಡ್ತಿದ್ರೆ ಪರ್ ಹೆಡ್ 2 ರೂಪೀಸ್ ಚಾರ್ಜ್ ಆಗುತ್ತೆ. ಓಕೆ, ಕಯಾಕಿಂಗ್ ಬೋಟಿಂಗ್ ಮಾಡೋದು ಈಟಿಂಗ್ ಫೀಸ್ 50 ರೂಪೀಸ್ ಏನಿಲ್ಲ. ಕಯಾಕಿಂಗ್ ಮಾಡೋಕ್ಕೆ ಟೈಮ್ ಇಲ್ಲ, ನಾರ್ಮಲ್ ಫೋಟೋಶೂಟು. ಎಂಟ್ರಿ ಫೀಸಾ 50? ಅದೇ ಇಬ್ರಿಗೂ ಸೇರಾ ಸರ್ ಪರ್ ಹೆಡ್ ಹೆಡ್ಡಾ? ಮಾಡಿ ಟ್ರೈ ಮಾಡಿ, ಕಯಾಕಿಂಗ್ ಚೆನ್ನಾಗಿರುತ್ತೆ. ಹೊಟ್ಟೆ ಎಷ್ಟೈತನ. ನಾವೀಗ ಬ್ರೇಕ್ಫಾಸ್ಟ್ ರೈಡ್ ಅಂತ ಒಂದಿದೆ, ಅದೆಲ್ಲ ಮಾಡ್ಕೊಂಡು ಕೂತ್ಕೊಂಡ್ರೆ ಟೈಮ್ ಆಗುತ್ತೆ. ಕೇಳಿದ್ರಲ್ಲ ಫ್ರೆಂಡ್ಸ್, ಐ ಲವ್ ಕಣ್ವ. ನೋಡಿ ಯಾರು ಬರ್ತೀರಾ ಒನ್ ಡೇ ಔಟಿಂಗ್ ಅಂತ ಬಂದರೆ ಆರಾಮಾಗಿ ಇಲ್ಲಿ ಕಯಾಕಿಂಗು ಬೋಟಿಂಗು ಎಲ್ಲ ಇರುತ್ತೆ, ಚೆನ್ನಾಗಿರುತ್ತೆ. ಅಲ್ಲ ಒಬ್ರಿಗೆ 50. ನೀನು ಫೋಟೋಶೂಟ್ ಆದರೂ ಮಾಡ್ಕೋ, ಏನಾದರೂ ಮಾಡ್ಕೋ, 50 ರೂಪಾಯಿ ಎಂಟ್ರಿ ಅಷ್ಟೇ. ಏನು ಕೇಳೋ ಇದು ತೇಜಸ್, ಏನೆಲ್ಲ ಇದು? ಹಾಂ ಸಿಕ್ಕುದಿಲ್ಲ. ರೇಷ್ಮೆ ಎಲೆ ಕಣೋ. ನೀನು ಹೆಂಡತಿಗೆ ಸೀರೆ ಕೊಡ್ಸ್ಬೇಕಾದ್ರೆ ಗೊತ್ತಾಯ್ತದೆ ಇದು ಏನು ಅಂತ. ಬಾ ಇವಾಗೆಲ್ಲ ಗೊತ್ತಾಯ್ತದೆ. ಕ್ರೇಜಿ ಇದೆ. ಅಲ್ಲ ಸ್ವಿಮ್ ಮಾಡೋ ಥರ ಇದ್ದಿದ್ರೆ ಇನ್ನೂ ಕ್ರೇಜಿ ಇರೋದು. ಏನಂತ್ಯಾ? ಇದು ಒಂದು ಕಡೆ ಇಟ್ಬಿಟ್ಟು ವಿಡಿಯೋ ತಗೊಳ್ಳೋಣ. இரு காலின் இடையிலே உரசும் பூனையாய் வாழ்க்கை போதும் அடடா, எதிர்காணும் யாவுமே தீண்ட தூண்டும் அழகா, நானே நானாயிருப்பேன். ಅಣ್ಣ ಕೆರೆಯಲ್ಲಿ ಮೀನು ಹಿಡ್ಕೊಂಬರಲ್ವಾ, ಹಂಗೆ ಒಬ್ಬೊಬ್ರನ್ನ ಹಿಡ್ಕೊಂಬತ್ತವ್ರು ಇಲ್ಲಿ ಬಲೆ ಹಾಕಕ್ಕೆ. 100 ರೂಪಾಯಿ ಹಾಕಕ್ಕೆ. ಏನೋ ಬಿಸ್ನೆಸ್, ದಿಸ್ ಈಸ್ ಬಿಸಿನೆಸ್. ಇತ್ತು ಗಾಡಿ. ಗಾಡಿ ಅಲ್ಲಿ ಹಾಕ್ಬೋದಿತ್ತು. ಅಲ್ಲಿ ಡೌನ್ ಆಯ್ತಾ, ಬಿಡೋಗ್ಬಿಡುತ್ತೆ. ನಂದು ಇಲ್ಲಿ ಡೌನ್ ಆಯ್ತು, ಅದೇ ಭಯ. ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ದೋಸಾ ಕ್ಯಾಂಪ್. ಓ ಏನಪ್ಪ ಜನ, ಈ ರೇಂಜಿಗೆ ಜನ ಅವರೇ. ಅವಾಗ ಜನ ಈ ABC ಅದು ಇದು ಆ ಹೋಟ್ಲಿಗೆ ನುಗ್ಗೋರು. ಇವಾಗ ನೋಡಿ ಇಡನ್ ಸ್ಪಾಟ್ಸ್ನ ಹುಡುಕ್ತಾರೆ ಹಳೆಯದನ್ನ ಟೇಸ್ಟ್ ಮಾಡೋಕ್ಕೆ. ಇನ್ನೂ ದೋಸೆ ಕೊಟ್ಟಂಗೆ ನಾವು ತಿಂದಂಗೆ. ಅಣ್ಣ ಹೊಟ್ಟೆ ಸಿಟ್ಟೈತಣ ಕೊಡೋಣ. ನಮ್ಗೆ 2 ಮಸಾಲೆ ದೋಸೆ. ಬೆಣ್ಣೆ ದೋಸೆ ಅಲ್ಲ ಖಾಲಿ ದೋಸೆ? ಬೆಣ್ಣೆ ದೋಸೆ 2 ಪ್ಲೇಟ್. ಹೆವಿ ಜನ. ಅದು ಕುತ್ಕೊಳ್ಳೋಕ್ಕೆ ಚೇರ್ಗಳು ಹಾಕಿದ್ದಾರೆ, ಜಾಗ ಐತಲ್ಲ. ಫೇಮಸ್ ದೋಸೆ ಅಂತಪ್ಪ ಇದು. ಒಂದೇ ವಡೆ ಇದು, 2 ಇದ್ದಿದ್ದು ವಡೆ. ನೋಡು ವಡೆ ಕಳ್ಳ ಹೆಂಗಿದ್ಯೋ? ನನ್ನ ಮೇಲೆ ಹಣೆ ಇಟ್ಟಳು. ಓಕೆ ಗಾಯ್ಸ್, ಇದಾಗಿತ್ತು ನನ್ನ ಬ್ರೇಕ್ಫಾಸ್ಟ್ ರೈಡ್ ಬ್ಲಾಗ್. ಹೇಗಿತ್ತು ಕಮೆಂಟ್ ಮಾಡಿ. ಯಾರೆಲ್ಲ ನೆಕ್ಸ್ಟ್ ಬ್ರೇಕ್ಫಾಸ್ಟ್ ರೈಡ್ಗೆ ನಮ್ಮ ಜೊತೆ ಬರ್ತೀರಾ ಕಮೆಂಟ್ ಮಾಡಿ, ಕರ್ಕೊಂಡು ಹೋಗ್ತೀನಿ. ಹಾಗೆ ಯಾರು ನಿಯರ್ ಬೈ ಬೆಂಗಳೂರು ನಿಯರ್ ಬೈ ಬ್ರೇಕ್ಫಾಸ್ಟ್ ರೈಡ್ ಹೋಗೋದಾದರೆ ಒಂದು ಬನ್ನಿ, ಸಕಾಲಾಗಿದೆ ಮಾತ್ರ ಎಲ್ಲ. ಅದು ನಮಗೆ ಮಳೆ ಇದ್ದಿದ್ದರಿಂದ ಚೆನ್ನಾಗಿತ್ತು, ಆದರೂ ಇನ್ನೂ ಚೆನ್ನಾಗಿರುತ್ತೆ. ಇಲ್ಲೂ ಏನು ಮೋಸ ಇಲ್ಲ, ಪೈಸಾ ವಸೂಲು ಅಂದ್ಕೊಳ್ಳಿ. ಬನ್ನಿ, ನೆಕ್ಸ್ಟ್ ಯಾರಾದರೂ ರೈಡಿಗೆ ಬಂದರೆ ಈ ಸೈಡ್ ಬನ್ನಿ ಒಂದು. ಓಕೆ ಫ್ರೆಂಡ್ಸ್, ಲವ್ ಯು ಆಲ್, ಬಾಯ್ ಬಾಯ್.